ನಾರಾಯಣ ನಾರಾಯಣ ಈ ಒಂದು ನಾಮ ಬ್ರಹ್ಮಾಂಡದ ಲೋಕಗಳನ್ನೇ ಕಂಪಿಸಿದ ನಾದ. ಈ ನಾಮದ ಮಹಿಮೆ ಕೇಳದವರಿಲ್ಲ. ಮಹಾಕಾವ್ಯಗಳು, ಭಾಗವತ ಸಹಿತ 18 ಪುರಾಣಗಳು, ಹಬ್ಬ ವ್ರತಾಚರಣೆಗಳು ಇವೆಲ್ಲವೂ ಜನಜನಿತವಾಗಲು ಕಾರಣರಾದವರು ಮಹತೀ ವೀಣೆಯನ್ನು ಹಿಡಿದು ತ್ರಿಲೋಕಗಳಲ್ಲಿ ಸಂಚರಿಸುವ ನಾರದ ಮಹರ್ಷಿಗಳು. ಹೌದು, ವೈಕುಂಠದಿಂದ ಹಿಡಿದು ರಾಕ್ಷಸರ ಅರಮನೆಗಳವರೆಗೂ ಸುಲಭವಾಗಿ ಸಂಚರಿಸುವ ನಾರದರು ಎಲ್ಲಿಯೇ ಹೋಗಲಿ ಅಂತಿಮವಾಗಿ ಅದು ಲೋಕ ಕಲ್ಯಾಣಕ್ಕೆ ಕಾರಣವಾಗುತ್ತದೆ. ಕೆಲವರು ನಾರದರನ್ನು ಚಾಡಿಕೋರ, ಕಲಹಪ್ರಿಯ ಎಂದು ಕರೆಯಬಹುದು. ಆದರೆ ನಾರದರ ಪ್ರತಿಯೊಂದು ನಡೆಯ ಹಿಂದಿರುವುದು ಭಗವಂತನ ಲೀಲೆಗೆ ವೇದಿಕೆ ಸಿದ್ಧಪಡಿಸುವ ಉದ್ದೇಶ. ನಾರದರಿಗೆ ನಿರಂತರ ಸಂಚಾರ ಮತ್ತು ವಿಶಿಷ್ಟ ಶಕ್ತಿ ಬಂದಿರುವುದು ಶಾಪವೆನ್ನುವ ವರದಿಂದಲೇ. ಈ ರಹಸ್ಯವನ್ನು ನಾರದರ ಜನ್ಮಕಥೆ ಸ್ಪಷ್ಟಪಡಿಸುತ್ತದೆ. ಪುರಾಣಗಳು ನಾರದರ ಜನನವನ್ನು ವಿಭಿನ್ನ ರೀತಿಯಲ್ಲಿ ವಿವರಿಸುತ್ತವೆ. ಆದರೆ ಶ್ವೇತವರಾಹ ಕಲ್ಪದ ಆರಂಭದಲ್ಲಿ ವೈಶಾಖ ಕೃಷ್ಣ ಪ್ರತಿಪದೆಯೆಂದು ಅವರ ಅವತಾರವಾಯಿತೆಂದು ಭಾಗವತವು ಹೇಳುತ್ತದೆ. ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ನಾರಾಯಣನ ನಾಭಿ ಕಮಲದಿಂದ ಉದಿಸಿದ ಬ್ರಹ್ಮದೇವರು ಸೃಷ್ಟಿ ಕಾರ್ಯಕ್ಕೆ ಮುಂದಾದಾಗ ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ದಕ್ಷ ಮತ್ತು ನಾರದರನ್ನು ಮಾನಸಪುತ್ರರಾಗಿ ಸೃಷ್ಟಿಸಿದರು. ಇತರರು ಪ್ರಜೋತ್ಪತ್ತಿಯಲ್ಲಿ ತೊಡಗಿದರೆ ನಾರದರು ಮಾತ್ರ ಗೃಹಸ್ಥ ಜೀವನವನ್ನು ನಿರಾಕರಿಸಿ ನಾನು ಭಗವಂತನ ನಾಮಸ್ಮರಣೆಯಲ್ಲಿ ಜೀವನ ನಡೆಸುತ್ತೇನೆ ಎಂದು ಹೇಳಿದರು. ಇದರಿಂದ ಬ್ರಹ್ಮದೇವರು ನಾರದರಿಗೆ ಗಂಧರ್ವ ಜನ್ಮದ ಶಾಪವನ್ನು ನೀಡಿದರು. ಆ ಕಾರಣದಿಂದ ನಾರದರು ಗಂಧಮಾದನ ಪರ್ವತದಲ್ಲಿ ಉಪಬರ್ಹಣ ಎಂಬ ಗಂಧರ್ವನಾಗಿ ಜನಿಸಿ 50 ಸುಂದರಿಯರೊಂದಿಗೆ ಭೋಗ ಜೀವನದಲ್ಲಿ ಮುಳುಗಿದರು. ಒಂದು ದಿನ ದೇವತೆಗಳು ಮತ್ತು ಗಂಧರ್ವರು ಭಗವಂತನ ನಾಮ ಸಂಕೀರ್ತನೆಗಾಗಿ ಸೇರುವಾಗ ಉಪಬರ್ಹಣನು ಕಾಮವಶನಾಗಿ ಅದರಲ್ಲಿ ಭಾಗವಹಿಸಲಿಲ್ಲ. ಇದರಿಂದ ಕ್ರೋಧಗೊಂಡ ಪ್ರಜಾಪತಿಗಳು ಅವರಿಗೆ ಹೀನಕುಲದಲ್ಲಿ ಜನಿಸು ಎಂಬ ಮತ್ತೊಂದು ಶಾಪ ನೀಡಿದರು. ಈ ಶಾಪದ ಪರಿಣಾಮವಾಗಿ ನಾರದರು ಕಲಾವತಿ ಎಂಬ ದಾಸಿಯ ಮಗನಾಗಿ ಜನಿಸಿದರು. ಬಡತನದಲ್ಲಿ ಹುಟ್ಟಿದ ಈ ಬಾಲಕನ ಜೀವನದಲ್ಲೇ ಮಹತ್ತರ ತಿರುವು ಸಂಭವಿಸಿತು. ಋಷಿಗಳು ಚಾತುರ್ಮಾಸ್ಯಕ್ಕಾಗಿ ಅವರ ಮನೆಗೆ ಬಂದಾಗ ಬಾಲ ನಾರದರು ಭಕ್ತಿಯಿಂದ ಋಷಿಗಳ ಸೇವೆ ಮಾಡುತ್ತಿದ್ದರು. ಅವರು ತಿಂದುಳಿದ ಉಚ್ಚಿಷ್ಟವನ್ನು ಭಕ್ತಿಯಿಂದ ಸ್ವೀಕರಿಸಿದ ಕ್ಷಣದಲ್ಲಿ ನಾರದರೊಳಗೆ ಹರಿಭಕ್ತಿ ಜಾಗೃತವಾಯಿತು. ಕೆಲವೇ ದಿನಗಳಲ್ಲಿ ತಾಯಿ ಕಲಾವತಿ ಸರ್ಪದಂಶನದಿಂದ ಮೃತಳಾಗಿ 5 ವರ್ಷದ ಬಾಲಕ ಅನಾಥನಾದನು. ಆದರೆ ಇದು ನಾರದರಿಗೆ ದುಃಖದ ಕಾರಣವಾಗದೆ ವೈರಾಗ್ಯದ ಆರಂಭವಾಯಿತು. ಅವರು ಲೋಕವನ್ನು ತೊರೆದು ಅರಣ್ಯಗಳಲ್ಲಿ ಅಲೆದು ಋಷಿಗಳ ಉಪದೇಶದಂತೆ ನಾರಾಯಣ ನಾಮದಲ್ಲಿ ತಪಸ್ಸು ಮಾಡಲು ಪ್ರಾರಂಭಿಸಿದರು. ಅವರ ಭಕ್ತಿಯಿಂದ ತೃಪ್ತನಾದ ಶ್ರೀಹರಿ ಒಂದು ದಿನ ಅವರ ಹೃದಯ ಪದ್ಮದಲ್ಲಿ ಕ್ಷಣ ಮಾತ್ರ ಪ್ರತ್ಯಕ್ಷನಾದರು. ಆ ದರ್ಶನ ಅವರಿಗೆ ಪರಮಾನಂದ ನೀಡಿತು. ಆದರೆ ತಕ್ಷಣವೇ ಭಗವಂತ ಅಂತರ್ಧಾನನಾದರು. ಇನ್ನೊಮ್ಮೆ ದರ್ಶನಕ್ಕಾಗಿ ಕಾತರಗೊಂಡ ನಾರದರಿಗೆ ಅಶರೀರವಾಣಿ ಕೇಳಿಬಂದಿತು. ಈ ಜನ್ಮದಲ್ಲಿ ನನ್ನನ್ನು ಮತ್ತೆ ಕಾಣಲಾರೆ, ಆದರೆ ಮುಂದಿನ ಜನ್ಮದಲ್ಲಿ ನನ್ನ ದೂತನಾಗಿ ಜನಿಸಿ ನನ್ನ ನಾಮವನ್ನು ಲೋಕದಲ್ಲಿ ಹರಡುವೆ. ಈ ಅನುಭವದಿಂದ ನಾರದರ ಭಕ್ತಿ ಪರಿಪಕ್ವವಾಯಿತು. ಮುಂದಿನ ಜನ್ಮದಲ್ಲಿ ಬ್ರಹ್ಮನ ಮಾನಸ ಪುತ್ರನಾಗಿ ಹುಟ್ಟಿದ ನಾರದರು ಚಿರಂಜೀವಿಯಾಗಿ ಮಹತೀ ವೀಣೆಯನ್ನು ಪಡೆದು ತ್ರಿಲೋಕಗಳಲ್ಲಿ ಸಂಚರಿಸುತ್ತಾ ನಾರಾಯಣ ನಾರಾಯಣ ಎಂಬ ನಾಮವನ್ನು ಪ್ರಸಾರ ಮಾಡತೊಡಗಿದರು. ದಕ್ಷ ಪ್ರಜಾಪತಿಯ ಮಕ್ಕಳಿಗೆ ವೈರಾಗ್ಯೋಪದೇಶ ಮಾಡಿದ ಕಾರಣಕ್ಕೆ ಅವರಿಗೆ ಎಲ್ಲಿಯೂ ನಿಲ್ಲದೆ ಸಂಚರಿಸು ಎಂಬ ಶಾಪ ದೊರಕಿತು. ಆದರೆ ನಾರದರು ಇದನ್ನೂ ವರವನ್ನಾಗಿ ಮಾಡಿಕೊಂಡರು. ಈ ಶಾಪವೇ ನಾರದರಿಗೆ ತ್ರಿಲೋಕ ಸಂಚಾರದ ಅದ್ಭುತ ಶಕ್ತಿಯನ್ನು ನೀಡಿತು ಮತ್ತು ದೇವರು, ದಾನವರು, ಮಾನವರು ಎಲ್ಲರ ನಡುವೆ ಸೇತುವೆಯಾದರು. ನಾರದರ ಪಾತ್ರವು ಅನೇಕ ಪುರಾಣಗಳಲ್ಲಿ ಪ್ರಮುಖವಾಗಿದೆ. ಪ್ರಹ್ಲಾದನಿಗೆ ಗರ್ಭದಲ್ಲಿಯೇ ಭಕ್ತಿಯನ್ನು ಬಿತ್ತಿದವರು ನಾರದರೇ. ಧ್ರುವನಿಗೆ ಅಷ್ಟಾಕ್ಷರಿ ಮಂತ್ರವನ್ನು ಉಪದೇಶಿಸಿ
ಧ್ರುವನನ್ನು ಧ್ರುವತಾರಿಯನ್ನಾಗಿಸಿದವರು ಕೂಡ ನಾರದರೇ. ವಾಲ್ಮೀಕಿಗೆ ಶ್ರೀರಾಮನ ಚರಿತ್ರೆಯನ್ನು ತಿಳಿಸಿ ರಾಮಾಯಣದ ರಚನೆಗೆ ಕಾರಣರಾದವರು ನಾರದರೇ. ಕೃಷ್ಣಾವತಾರದ ಹಿನ್ನೆಲೆಯನ್ನು ಸಿದ್ಧಪಡಿಸಲು ಕಂಸನ ಅಹಂಕಾರವನ್ನು ಪ್ರಚೋದಿಸಿದರು. ಹೀಗೆ ನಾರದರ ಪ್ರತಿಯೊಂದು ಕಾರ್ಯವೂ ಭಗವಂತನ ಲೀಲೆಗೆ ಪೂರಕವಾಗಿತ್ತು. ನಾರದರು ಕೇವಲ ಕಥೆಗಳ ಪಾತ್ರವಲ್ಲ, ಅವರು ಭಕ್ತಿಯ ಜೀವಂತ ಪ್ರತಿರೂಪ. ಅವರ ಉಪದೇಶದ ಸಾರವೇ ಭಕ್ತಿ ಎಂದರೆ ಪರಮ ಪ್ರೇಮ. ಲೋಕದಲ್ಲಿ ಪ್ರೀತಿ ಸ್ವಾರ್ಥಪೂರಿತವಾಗಿರುತ್ತದೆ, ನನ್ನದು ಎನ್ನುವ ಭಾವದಿಂದ ಕೂಡಿರುತ್ತದೆ. ಆದರೆ ಭಕ್ತಿ ಎಂದರೆ ನಿರುಪಾಧಿಕ ಪ್ರೀತಿ, ಅಂದರೆ ಸಂಪೂರ್ಣ ಸಮರ್ಪಣೆ. ಗೋಪಿಯರ ಕೃಷ್ಣ ಪ್ರೇಮವೇ ಇದರ ಅತ್ಯುತ್ತಮ ಉದಾಹರಣೆ. ಅವರಿಗೆ ಕೃಷ್ಣನಿಂದ ಏನೂ ಬೇಕಿರಲಿಲ್ಲ, ಕೃಷ್ಣನ ಸಂತೋಷವೇ ಅವರ ಉದ್ದೇಶವಾಗಿತ್ತು. ನಾರದರ ಜೀವನ ನಮಗೆ ಮಹತ್ತರ ಪಾಠ ನೀಡುತ್ತದೆ. ಶಾಪವು ಬಂದರೂ ಅವು ಅಂತ್ಯವಲ್ಲ, ಶಾಪಗಳು ಬಂದರೂ ಅವು ಅಂತ್ಯವಲ್ಲ, ಅವು ದೈವ ಯೋಜನೆಯ ಭಾಗ. ಕಷ್ಟಗಳು ಬಂದರೂ ಅವು ಅನುಗ್ರಹವಾಗಬಹುದು. ಭಗವಂತನ ನಾಮಸ್ಮರಣೆಯೊಂದಿಗೆ ಬದುಕಿದರೆ ಪ್ರತಿಯೊಂದು ಪರಿಸ್ಥಿತಿಯು ಪರಿವರ್ತನೆಗೊಳ್ಳುತ್ತದೆ. ನಾರದರಂತೆ ಶಾಪವನ್ನೇ ವರವನ್ನಾಗಿಸಿಕೊಳ್ಳುವ ಶಕ್ತಿ ಭಕ್ತಿಯಲ್ಲಿದೆ. ಅಂತಿಮವಾಗಿ ನಾರದರು ದೇವ ಮತ್ತು ಜೀವಗಳ ನಡುವೆ ಸೇತುವೆಯಾಗಿ ನಿಂತಿದ್ದಾರೆ. ಜೀವಾತ್ಮನ ಪ್ರಾರ್ಥನೆಯನ್ನು ದೇವರಿಗೆ ತಲುಪಿಸುವವರು, ದೇವರ ಅನುಗ್ರಹವನ್ನು ಜೀವಿಗಳಿಗೆ ತರುವವರು. ಆದ್ದರಿಂದಲೇ ನಾರದರು ಕೇವಲ ದೇವಋಷಿಯಲ್ಲ, ಜಗದ್ಗುರು, ಭಕ್ತಿಯ ಮಾರ್ಗದ ದೀಪಸ್ತಂಭ. ನಾರಾಯಣ ನಾರಾಯಣ ಎಂಬ ನಾಮವನ್ನು ಹಿಡಿದವರಿಗೆ ಶಾಪವೂ ವರವಾಗುತ್ತದೆ. ಇದೇ ನಾರದ ಮಹರ್ಷಿಯ ಸಂದೇಶ. ಶ್ರೀಕೃಷ್ಣ ಅರ್ಪಣಮಸ್ತು.